ಏಪ್ಪ ಅಮ್ಮ ಅಮ್ಮ ಕನಸ. ಅಯ್ಯೋ ನನಗಂತೂ ದೊಡ್ಡಕ್ಕೂ ನೆತ್ ಕೂತ್ಕೊಳ್ಳಂಗಾಯ್ತು. ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಅಂಥದ್ರಲ್ಲಿ ಇಂಥ ಕೆಂಟ ಕನಸು. ಯಪ್ಪ ಅತ್ತೆ ಅತ್ತೆ, ನಮ್ಮ ಅತ್ತೆ ಹತ್ರ ಹೇಳ್ಬೇಕು ಎಂಥ ಕನಸು ಬಿದ್ದಿತ್ತು ನನಗೆ. ಅಯ್ಯಮ್ಮ ಆಗ್ಲತ್ನಲ್ಲಿ ಕನಸು ಬಿದ್ದರೆ ಇದು ನಿಜ ಆಗುತ್ತಂತೆ. ಅಯ್ಯೋ ನನಗೆ ಎಂಥ ಕನಸು ಬಿದ್ದಿತ್ತು. ಅತ್ತೆ ಅತ್ತೆ. ಸುಮ್ಮನೆ ಯಾಕಮ್ಮ, ಏನಾಯಿತು? ಅತ್ತೆ ಮಲ್ಕೊಂಡಿದ್ದಾಗ ಎಂಥ ಕನಸು ಬಿತ್ತು ಗೊತ್ತಾ ನನಗೆ. ಅಯ್ಯೋ ಹೇಳ್ಬಾರ್ದು ಅತ್ತೆ, ನನಗೆ ಅಂಥ ಕನಸು ಬಿತ್ತು. ಕನಸು ಬಿಡು, ಕನಸು ಬಿದ್ದಿದ್ಕೆಲ್ಲ ನೀನು ಯಾಕೆ ಅಪ್ಪಟ್ಟಿ ಟೆನ್ಷನ್ ತಗೊಂತೀಯ? ಕನಸೆಲ್ಲ ಬೀಳ್ತಿರ್ತವೆ, ಯಾಕೆ ಕನಸು ಬಿದ್ದಿರೋದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂತೀಯ? ಏನು ಕನಸು ಬಿದ್ದಿತ್ತಮ್ಮ? ಅಯ್ಯೋ ಅತ್ತೆ ಅತ್ತೆ, ನನ್ನ ಕನಸಲ್ಲಿ ಹೆಂಗಾಗಿತ್ತು ಅಂತಂದರೆ ಅದು ಸುಂದ್ರ ಅದು ಸುಸುನ್ ಮದುವೆ ಆಗಿ ಕರ್ಕೊಂಡು ಬಂದಿರೋ ಥರ ಕನಸು ಬಿದ್ದಿತ್ತು. ಅಯ್ಯಪ್ಪ ಎದ್ದು ನೋಡಿದೆ ಕನಸು. ಅಯ್ಯೋ ಅಯ್ಯಪ್ಪ ನನಗಂತೂ ಭಯ ಆಗ್ಬಿಡ್ತು ಕಣತ್ತೆ. ಅಯ್ಯೋ ಅತ್ತೆ, ಅವಳಿಗೆ ವಾರ್ನಿಂಗ್ ಮಾಡೋರು ಬರಬೇಕು ಕಣತ್ತೆ. ನಾವು ಇದನ್ನ ಒಳಕ್ಕೆ ಇಟ್ಕೊಂಡಷ್ಟು ಜಾಸ್ತಿ ಆಗುತ್ತೆ. ಬಾ ಹೋಗಿ ಬರೋಣ. ನೋಡು ನನ್ನ ಗಂಡನ ಸುಮ್ಮನೆ ಬಿಟ್ಟರೆ ಸರಿ ಅಂತ ಹೇಳಿ ಬರೋಣ, ಬಾ ಗಲಾಟೆ ಮಾಡಿ ಬರೋಣ. ಬೇಡ ಸುಮ್ಮನಿರು, ಗಲಾಟೆ ಮಾಡೋದು ಬೇಡ. ಇಲ್ಲ ಅತ್ತೆ, ನಾನು ಗಲಾಟೆ ಮಾಡಲೇಬೇಕು. ನನ್ನ ಮೇಲೆ ಜೋರು ಮಾಡ್ದಂಗಿತ್ತು. ಸುಂದ್ರ ಮದುವೆ ಆಗಿನ ಮೇಲಿಂದ ಇದೇ ಮನೇಲಿ ಇರ್ತಾಳೆ ಇವಳು ಅನ್ನೋ ಥರ ನಮ್ಮ ಮನೆ ಹತ್ರನೇ ಕರ್ಕೊಂಡ್ಬಂದಂಗೆ ಆಯಿತು. ಅವನು ನಮ್ಮಪ್ಪ ಮದುವೆ ಆಗಿಲ್ಲ, 2 ಮದುವೆನಾ, ಹಂಗೆ ನಾನು 2 ಮದುವೆ ಆಗ್ತೀನಿ ಅಂತ ಹೇಳಿ ಸುಂದ್ರನ್ನು ಜೋರು ಮಾಡ್ದಂಗೆ ಆಯಿತು ನನಗೆ. ಯಪ್ಪ ನನಗೆ ಅತ್ತೆ ಯಪ್ಪ ತಡ್ಕೊಳಕ್ಕೆ ಆಗ್ತಿಲ್ಲ, ನನಗೆ ಮನಸ್ಸೇ ಇಲ್ಲಿ ನಿಲ್ತಾ ಇಲ್ಲ. ಬಾರತ್ತೆ ಹೋಗೋಣ, ಗಲಾಟೆ ಮಾಡ್ಬರೋಣ ಬಾ. ಒಳಕ್ಕೆ ಇಟ್ಕೊಂಡೋಟ್ಟು ಅಷ್ಟೇನೆ. ಅವರು ಹಿಂಗೆ ಮಾಡ್ತಾರೆ, ಅದಕ್ಕೇನೆ ಬಾ ಹೋಗೋಣ. ಸರಿಯಾಗಿ 4 ಜನಕ್ಕೆ ಯಾರಿಗಾದ್ರೂ ಗೊತ್ತಾದರೆ ಅವಾಗ ಬೈತಾರೆ. ಗೊತ್ತಾದ್ರೂ ಗೊತ್ತಾಗ್ಲೇಳಿ ಬಾರತ್ತೆ. ಅವನು ಸುಮ್ಮನೆ ಟೈಮ್ ಪಾಸಿಗೆ ಹೋಗ್ತಾ ಬೊತ್ತಾ ಇರೋದು ಸುಮ್ಮನಿರತ್ತ. ಅವನು ಹಂಗೆ ಮಾಡಲ್ಲ, ಮದುವೆ ಆಗಲ್ಲ. ಸುಮ್ಮನೆ ಒಟ್ಟು ಯಾಕೆ ಆಗಿ ಅಂತ ಹೇಳಿ ಸುಮ್ಮನೆ ಹೋಗಿ ಬತ್ತಾನೆ, ಬೇಜಾರಿಗೆ ಬಿಡತ್ತ. ಇವತ್ತೇ ನೋಡಿ ಹಂಗೆ ಹೇಳುತ್ತೆ. ಬೇಜಾರಕ್ಕೆ ಹೋಗಿ ಬತ್ತಾನಂತೆ. ಹೋಗು, ನೀನೊಬ್ಳು ಬತ್ತಿಯ ಬರಲ್ವ ಹೇಳಿ. ಇವಾಗ ನಾನು ಹೋಗಿ ಗಲಾಟೆ ಮಾಡೇ ಬಾಡ್ತೀನಿ. ನಾಲ್ವರಿಗೆ ಕಾಣಂಗೆ ಬೈದ್ರೆ ಮತ್ತೆ ಆವಾಗ ಯಾರನ್ನ ಉಗುಳ್ತಾರೆ. ಅಲ್ಲೇನೇ ಒಬ್ಬನ ಜೀವನ ಹಾಳು ಮಾಡಿದ್ಯಾ, ಇನ್ಯಾಕೆ ತಿರ್ಗ ಹಿಂಗೆ ಮಾಡಕ್ಕೆ ಹೋಗ್ತೀಯ ಅಂತ ಹೇಳಿ 4 ಜನ ಬೈತಾರೆ. ಅವ್ರ ಅಣ್ಣರಿಗೂ ಅವ್ರ ಅತ್ತಿಗೂ ಎಲ್ಲ ಗೊತ್ತಾಗುತ್ತೆ. ನನಗೆ ಅಂತ ಕನಸು ಬಿದ್ದಿತ್ತಂದ್ರೆ ನಿಜವಾಗ್ಲೂ ಅದೇನೋ ನಿಜ ಆದ್ರೆ ನಾನು ಏನು ಮಾಡ್ಬೇಕು ಹೇಳತ್ತೆ? ನಾನು ಅವಾಗ ಎಲ್ಲಿಗೆ ಹೋಗೋಣ? ನಾನು ಏನು ಮಾಡಬೇಕು ಅವಾಗ? ಮತ್ತೆ ಗಲಾಟೆ ಮಾಡಿದ್ರೆ ನಮ್ಮ ಸುಂದ್ರನ ಮರ್ಯಾದೆ ಹೋಗೋದು. ಹೋದ್ರೂ ಹೋಗುತ್ತೆ, ನಾಳೆ ಅವನೇನು ಹಿಂಗ್ಸಲ್ಲ ಹೇಳು. ಅವಳು ಹಿಂಗ್ಸದಾಳು, ಅಷ್ಟೊಂದು ಧೈರ್ಯವಾಗಿರ್ಬೇಕಾದ್ರೆ ಇಂಥ ಕೆಲಸ ಮಾಡ್ಕೊಂಡು ಇವನು ಗಂಡಸು. ಏನು ಹೋದ್ರೂ ಹೋಗುತ್ತೆ, ಏನು ಮರ್ಯಾದೆ ಹೋಗುತ್ತೆ ಅಂಬಕ್ಕೆ. ಏನು ಮಾಡೋ, ನಾನು ಒಳಕಿಕ್ಕೊಂಡು ಇರೋಕ್ಕಾಗಲ್ಲ. ನನಗೆ ಎಷ್ಟು ಬೇಜಾರಾಗ್ತೈತೆ. ನೀನೇನು ಬಿಡು ಕನಸು ಅಂತ ಹೇಳ್ತೀಯ, ನನಗೇನೋ ನಿಜ ಆದರೆ ಏನು ಮಾಡ್ಬೇಕಪ್ಪ ಅನ್ನಿಸ್ತಾ ಐತೆ. ನನ್ನ ಪಾಡು ನನಗೆ. ನೀನು ಹೆಂಗ ಏನಮ್ಮ ಆರಾಮಾಗಿರ್ತೀಯ. ನಿನ್ಗೇನು ಅನ್ಸಲ್ಲ, ನನ್ನ ಕಷ್ಟ ನನಗೆ. ನೋಡಪ್ಪ ನನ್ನ ಗಂಡ ಇವಾಗ ಹೆಂಗೆ ಮಾಡ್ತಾ ಇದ್ದಾನೆ ಅಂತ ನನಗೆ ಬೇಜಾರು. ಸುಮ್ಮನೆ ಮಲ್ಕೊಂಡಿದ್ದೆ, ಹಿಂಗೆ ಸುಮ್ಮನೆ ಉಳ್ಕೊಂಡಿದ್ದಪ್ಪ, ಚೆನ್ನಾಗಿ ನಿದ್ದೆ ಬಂತು. ಹಂಗೆ ಟಿ ವಿ ನೋಡ್ತಾ ಟಿ ವಿ ಹಂಗೆ ಆಫ್ ಮಾಡಿಬಿಟ್ಟು ಹಂಗೆ ಇಲ್ಲೇ ಮಲ್ಕೊಂಡಿದ್ದೀನಿ. ಅಂತ ಕನಸು ಬಿತ್ತು ಗೊತ್ತಾ ನನಗೆ, ಹಂಗೆ ಭಯ ಆಗ್ತೈತೆ. ಹಂಗೆ ಯಾಕೆ ಹೆದರಿಕೆಂತೆ, ಸುಮ್ಮನಿರು, ಏನಾಗಲ್ಲವು. ನಾನು ಹೇಳ್ತಾ ಇದ್ದೀನಲ್ಲ, ಏನೂ ಆಗಲ್ಲ, ಸುಮ್ಮನಿರು. ಹೋಗ್ಬಿಡ ಅಂತ ಹೇಳಿದ್ದೀನಿ. ಹಂಗಂದ್ರೆ ಹೋಗ್ತಾ ಇದ್ದಾನೆ ಸುಂದ್ರ. ಅದಕ್ಕೇನೆ ಹೋಗಿ ಅವಳಿಗೆ ಹೇಳ್ಬರ್ತೀನಿ, ನನ್ನ ಗಂಡ ನಿನ್ನ ಬಿಟ್ಟು ಬರ್ಬೇಕು ನೋಡು. ನನ್ನ ಗಂಡನ ನಾನು ಹೇಗೆ ಹೊಲಿಸ್ಕೊಂತೀನಿ, ನೀನು ಬಿಟ್ಟು ಬರ್ಬೇಕು, ನೀನು ಬಿಸಾಕಿ ಅಂತ ಹೇಳ್ಬರ್ತೀನಿ. ಬಾ ಹೋಗೋಣ. ನೀನು ಬರಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ. ಸ್ವಾಮಿಗೆ ಯಾಕೆ ಬುದ್ಧಿಲ್ಲ, ತೆಗೆತ್ತ ನಾನು ಹೋಗ್ತೀನಿ. ಆಮೇಲೆ ದೊಡ್ಡದ ಜಗಳ ಆಡ್ಕೊಂಡು ಏನು ಹೋಗತ್ತ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ನೀನು ನೋಡೋಣ ಕಣೆ ಅಂತ ಹೇಳ್ತೀನಿ. ನನ್ನ ಗಂಡು ನಿಕ್ಕೊಂಡಿದ್ಯಾನ, ನನ್ನ ಗಂಡ ನೋಡಿ ನಿನ್ನ ಚೀತು ಅಂತ ಹೋಗುತ್ತೆ. ಬರಲಿಲ್ಲ ಅಂದ್ರೆ ಕೇಳಿ ನನ್ನ ಗಂಡನ ನನಗೆ ಹೊಲಿಸ್ಕೊಂತೀನಿ ನೋಡು ಅಂತೀನಿ. ಒಟ್ಟು ಯಾರತ್ತ ಜಗಳ ಮಾಡ್ಕೊಂಡು ಅಂದ್ರೆ ಸುಮ್ಮನೆ ಬೈಗಾಕೊಂಡು ಹುಡಿ. ಅತ್ತೆ ನೀನು ನನ್ನ ಕಡೆಗೆ ಮಾತಾಡೋದಾದ್ರೆ ಬಾ, ಏನು ಸುಮ್ಮನಿರಿ ಎಂಬುದಾದ್ರೆ ಬರಬೇಡ. ಅಲ್ಲಿ ಅವ್ರ ಅತ್ತಿಯರು ಇಲ್ಲೇ ಬಾಗ್ಲಾಗೆ ಕುತ್ಕೊಂಡವ್ನೆ, ಗೊತ್ತಾಗುತ್ತಾಗ ಅವ್ರ ಅತ್ತಿಯರ್ಗೂ ಅವ್ರ ಅಣ್ಣರಿಗೂ ಎಲ್ಲ ಗೊತ್ತಾಗಲಿ. ಏನೇ ಸುಸಿ ಎಂಬಳೆ ಮಾನ ಮರ್ಯಾದೆ ಇಲ್ದಳೆ ಮಾರಿ. ಓಟು ಬಿಟ್ಟಿರಲ್ ಕಣೆ ನೀನು, ಓಟು ಬಿಟ್ಟಿರೋಳು. ಹೆಂಗೆ ಬೈದ್ರು ನಿನಗೆ ಅರಾಸಿಲ್ಲ. ಏನು ಅಕ್ಕ ಅವರು ಏನು ಜೋರು ಮಾಡೋದಕ್ಕೆ ಬಂದಿದ್ದೀರಾ? ಸರಿಯಾ ಮಾತಾಡಿ. ಏನು ಹಂಗೆ ಮಾತಾಡ್ತಾ ಇದೆಯಾ? ಹೇಗೆ ಮತ್ತೆ ಮಾತಾಡ್ತಾ ಇರೋದು? ಏನು ಅಕ್ಕ ಅವರು ಜಗಳ ಮಾಡೋದಕ್ಕೆ ಬಂದಿದ್ದೀರಾ ಅಂತ? ಅದನ್ನೇ ನಾನು ಜಗಳ ಮಾಡೋಕ್ಕೆ ತಾನೇ ಬಂದಿರೋದು ನೀವು. ಇಲ್ಲೋಡೆ ನನಗೂ ನಿನಗೂ ಚಾಲೆಂಜು. ನನ್ನ ಗಂಡನ್ನ ಇಲ್ಲೋಡ, ನನಗೆ ಹೆಂಗೆ ಹೊಲಿಸ್ಕೋಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತೈತಿ. ನನ್ನ ಗಂಡ ನಿನ್ನ ಥೂ ಅಂತ ಹೇಳಿ ಕ್ಯಾಕ್ರಸ್ ಹೋಗ್ತು ನನ್ನ ಜೊತೆ ಬರ್ಬೇಕು. ಸೊಮ್ಮೆ ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ. ಅವಾಗ ನೀನು ಭಾಳ ಹಾಳು ಮಾಡ್ಕೊಂಡು, ಇವಾಗ ಹಾಳು ಮಾಡ್ಕೊಂಡು ನೀನು ಹೆಂಗೆ ಬೀದಿ ಅಲ್ಲೂ ಇಲ್ಲೂ ಸುತ್ತರಿತಾ ಇದೆಯಾ, ಹಂಗೆ ಆಗುತ್ತೆ ಮತ್ತೆ ನೀನು ಭಾಳ ನೋಡ್ತಾ ಇರು. ನನ್ನ ಹಂಗೆ ತಿಳ್ಕೊಬೇಡ. ನಾನು ನಿನಗಿನ್ನೂ ಬುದ್ಧಿವಂತೀನಿ. ನನಗೆ ಏನು ಮಾಡ್ಬೇಕಂಬದು ನನಗೂ ಚೆನ್ನಾಗಿ ಗೊತ್ತೈತೆ. ನಿನಗೇನು ಗೊತ್ತು ಬೇಡ. ನಾನು ನಿನ್ನ ಗಂಡನ ಮದುವೆ ಆಗೇ ಆಗ್ತೀನಿ. ನಾನು ನಿನ್ನ ಗಂಡನ ಬಿಟ್ಕೊಡೋದಿಲ್ಲ, ನಾನು ಅವ್ನು ಬಿಟ್ಕೊಡೋದಿಲ್ಲ. ನಾವಿಬ್ರು ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ. ನೋಡೋಣ ಹೆಂಗೆ ಯಾರು ಗೆಲ್ತೀವಿ ಚಾಲೆಂಜಲ್ಲೇ ಅಂತ. ನಾನು ಮದುವೆ ಆಗೇ ಆಗ್ತೀನಿ, ಮನೆಗೆ ಬಂದೇ ಬರ್ತೀನಿ. ನೋಡೋಣತ್ತೆ ಮದುವೆ ಆಗ್ತೀನಿ ಅಂತ ಬೇರೆ ಹೇಳ್ತಾವಳೆ.
ನೀನು ಸರಿಯಾಗಿ ಮಾತಾಡು. ಸುಮ್ಮನೆ ಆಗ್ಲಿ ಹೇಳು, ಮಾತಾಡ್ಬೇಡ ಇಂಥ ಮಾತಾ. ನಿನ್ನೆ ಅವಳು ಬಿಡಿಸ್ಕೊಂತಾಳೆ ಮನೆಯಾಕೆ ಮದುವೆ ಆಗಿ ಬಂದ್ರಿ ಹೇಳ್ತಾ ಇದ್ದೀನಲ್ಲ. ಮತ್ತು ಇವಳೇ ಇಷ್ಟ ಮಾತಾಡ್ಬೇಕಾದ್ರೆ ನಾನು ಎಷ್ಟು ಮಾತಾಡೋಕ್ಕಿಲ್ಲ. ಏನು ಇವಳು ನನ್ನ ಮೇಲೆ ಇಷ್ಟೋರು ಮಾಡೋದು? ಅವ್ಳ ಗಂಡನ ನ್ಯಾಯಾಗ ಇಟ್ಕೋಬೇಕು. ಇವಳಾಲೇನೆ ಸುಂದ್ರನ್ ತಗ್ಲಾಕೊಂಡವಳಲ್ಲ, ಅದು ವಿಷಯ ಇವ್ರಿಗೆ ಗೊತ್ತಾಗೈತೆ ಅನ್ಸುತ್ತೆ. ಅದಕ್ಕೆ ಗಲಾಟೆ ಮಾಡಕ್ಕೆ ಬಂದವ್ರೆ. ನೋಡೆ ಗೀತಾ ಶಾರದಾ, ನೋಡು ಇವಳು ನಿಮ್ಮ ನಾದ್ನಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ, ನಿಮ್ಮ ಗಂಡ್ರಿಗೆ ಹೇಳು. ತಂಗಿ ಬುದ್ಧಿ ಹೇಳು ಅಂತ ಹೇಳಿ ಹೇಳ್ರಿ. ಇವಳಿಗೇನು ಒಂದೀಟನ ಬುದ್ಧಿ ಇಲ್ವೇನೆ? ಅಯ್ಯೋ ನಮಗೆ ಸಂಬಂಧ ಇಲ್ಲ ಯಾಕ. ನಾವು ಆಲೆ ಬಿಟ್ಟಾಕಿದೀವಿ ಕಮಲಕ್ಕಯ್ಯ. ನಾವು ಆಲೆ ಆತ ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ನೋಡಿಲಿ, ಯಾರೇನು ನನಗೇನು ಅಣ್ಣ ತಮ್ಮಗಳಿಲ್ಲ, ಅಕ್ಕ ತಂಗಿರಿಲ್ಲ, ಯಾರೂ ಇಲ್ಲ ನನಗೆ. ನಾನು ಎಲ್ಲ ಬಿಟ್ಟಾಕಿದ್ದೀನಿ. ಅವರು ನನ್ನೇನೇನು ಕೇಳಂಗಿಲ್ಲ, ನಾನು ಅವ್ರನ್ನೇನು ಕೇಳಂಗಿಲ್ಲ, ಹಂಗಿದೀವಿ ನಾವು. ನೀನು ಯಾರು ಹೇಳಿದ್ರು ಇಷ್ಟೇ, ನನ್ನ ಮರ್ಯಾದೆ ತೆಗಿಬೇಕಂತ ಬಂದರೆ ಹೋಗ್ಲಿ ಹೇಳಷ್ಟೇನೆ. ನೀವು ಅದೇ ಬೇಕಲ್ಲ ಬಂದು ಅತ್ತೆ ಸೊಸೆ ಇಬ್ಬರು ಹೊರಗೆ ಮಾತಾಡ್ತಾ ಇದ್ದೀರ ಅಂದಮೇಲೆ ನೋಡು ನಿನ್ಗೆ ಹೆಂಗೆ ಮಾಡ್ತೀನಿ ಅಂತೇಳಿ. ನನ್ನ ಗಂಡ ಚೀತು ಅಂತ ಹೋಗುತ್ತೆ ಬರಲಿಲ್ಲ ಅಂದರೆ ಕೇಳೆ ನಿನ್ನ ಉಗಳಿಲಿಲ್ಲ ಅಂದ್ರೆ ಕೇಳಿ, ನನ್ನ ಹತ್ರನೇ ಇರ್ತಾನೆ. ಸುಂದ್ರ ನೋಡೋಣ. ನೀನು ಅಂತ ಹೇಳಿ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ನಾನು ಇನ್ಮೇಲಿಂದ ಸುಮ್ಮನೆ ಇರೋದಿಲ್ಲ. ಮಾನ ಮರ್ಯಾದಿಲ್ಲ. ನೀನು ಓಟು ಬಿಟ್ಟಿರೋಳು. ನೀನು ಓಟು ಬಿಟ್ಟಿರೋಳು. ನೀನು ಕಣೆ, ನೀನು ಎಂತವಳು ಅಂತ ಗೊತ್ತೈತೆ ನನಗೆ. ಒಣಲ್ ಕಡ್ಡಿ ಕೇಳಿ ಒಂದು ತಟ್ಟಿ ಐತಿ. ಬರೀ ನೀನೇನೆ ತಿಂಬೋದು. ಗಂಡಿಗೆ ನುಂಬಕ್ಕಿಕ್ಕಲ್ಲ, ಏನಿಲ್ಲ. ಆ ಸುಂದ್ರ ಊಟಕ್ಕೆ ಇಕ್ಕಲ್ಲ, ಬರೀ ನೀನೇ ತಿಂದು ಇನ್ನೂ ಒಣಗಲ್ ಕಡ್ಡಿ ಇದ್ದಂಗೆ ಇದೆಯಾ. ತಿನ್ ಕೇಳಿ ಜಾಸ್ತಿ ಐತೆ ನಿನಗೆ. ಇದೊಳ್ಳೆ ಚೆನ್ನಾಗಿತ್ತು ಕಣೆ. ಯಾವಾಗಲೂ 24 ಗಂಟೆ ಅವ್ರ ಮಂತಕ್ಕೆ ಹೋಗೋಳು. ಇವರು 24 ಗಂಟೆನೇ ಬಿಡ್ಕೊಂಬರೋಳನ್ನ. ಇವಳು ಈ ನಡುವೆ ಈ ಕಡ್ಡಿ ಪೀಳಂಗಿರೋಳು. ಇವಳು ಬರೋಳು ಇಲ್ಲಿಗೆ. ಸುಸು ಅಂತ ಮಾತಾಡಿಸ್ಕೊಂಡು ಇವಾಗ ಇಬ್ಬರೊಳಗೂ ಫೈಟಿಂಗ್ ಬಿತ್ತು. ಅವ್ರವ್ರಿಗೆ ಬಿತ್ತಾಗ ಸರಿಯಾಗೈತೆ. ಅದಕ್ಕೆ ಮತ್ತೆ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ಅಂಬೋದು. ನೋಡು ನನ್ನ ಗಂಡ ಹೋಗುದು ಬತ್ತಾನೆ ನಿನ್ನ. ಸುಸು ಒಳ್ಳೆ ಮಾತನಾಗ ಹೇಳ್ತಾ ಇದೀವಿ. ನಾವೇನಿಲ್ಲ, ಅತ್ತೆ ಸೊಸೆ ಸೇರ್ಕೊಂಡು ಇಬ್ರು. ನೀನು ಇಲ್ಲದ್ದೆಲ್ಲ ಮಾತಾಡ್ಬೇಡ. ನೀನು ನೋಡು ಹೇಳಿರ್ತೀನಿ, ನಮ್ಮನ್ನು ಮರ್ಯಾದೆ ತೆಗಿಯೋಕ್ಕೆ. ಊರಾಗೆ ಮರ್ಯಾದಿಲ್ವೇ ನಿನಗೆ? ನೀವು ಮರ್ಯಾದೆ ತೆಗಿತಾ ಇರೋದು ಒಂದು. ಪಾಡಿಗೆ ನಾನು ಸುಮ್ಮನೆ ಒಳಗಿದ್ರೆ ಬಂದು ಇಲ್ಲಿ ಬೀದೆ ನಿಂತ್ಕೊಂಡು ಮಾತಾಡ್ಕೊಂಡು ಎಲ್ಲರಿಗೂ ಗೊತ್ತಾಗಲಿ ಅಂತ ಮಾಡ್ತಾ ಇದ್ದೆ. ನಾವು ಮರ್ಯಾದೆ ತೆಗಿತಾ ಇದ್ದೀನ, ನೀವು ಮರ್ಯಾದೆ ತೆಗಿತಾ ಇದ್ದೀರಾ? ಸರಿಯಾಗಿ ಮಾತಾಡಿ. ಸುಮ್ಮನೆ ಬಾಯಿ ಐತೆ ಅಂತ ಹೆಂಗೆ ಬೇಕಾದ್ರೂ ಮಾತಾಡಬೇಡ್ರಿ. ನೀವು ಮರ್ಯಾದೆ ತೆಗಿತಾ ಇರೋದು. ಹಾಳಾಗಿ ಹೋಗ್ತೇ ಹೋಗು ನೀನು. ಉದ್ಧಾರ ಆಗಲ್ಲ. ಒಬ್ಬರು ಸಂಸಾರ ಹಾಳು ಮಾಡಿದ್ರೆ ನೀನು ಉದ್ಧಾರ ಆಗಲ್ಲ. ನೆಗದು ಬಿದ್ದು ಹೋಗ್ತೀಯ, ಹಾಳಾಗಿ ಹೋಗ್ತೀಯ. ಎಲ್ಲನ ನನ್ನ ಮಗಂತಾಗ ಬೇರೆ ಪಿಟಿಂಗಿಕ್ಕಿ ಕಳಿಸ್ತಾಳೆ. ಹಂಗಂದ್ರು ನಿಮ್ಮ ಅಮ್ಮ ಹಂಗಂದ್ಲು, ನಿನ್ನ ಏನು ತಿಂಗಂದ್ಲು ಅಂತ ಹೇಳಿ ಪಿಟಿಂಗಿಗೆ ಕಳಿಸ್ತೀಯಲ್ಲ. ಪಿಟಿಂಗಿಗೆ ಕಳಿಸ್ತೀಯ ಅಲ್ಲ. ನೀನು ಪಿಟಿಂಗಿಕ್ಕೆ ಅದೆಲ್ಲ ಬಿಟ್ಬಿಡು. ನಾವೇನು ಪಿಟಿಂಗಿಕ್ಕೆ ನಿನ್ನವೆಲ್ಲ ಏನು ನಡೆಯಲ್ಲ. ನಾವೇನಿಲ್ಲ, ಇಬ್ಬರು ಅತ್ತೆ ಸಹ ಸೇರ್ಕೊಂಡು ಅವ್ನು ಬಡ್ದು ಬಿಡ್ತೀನಿ. ನಾ ಏನು ತಿಳ್ಕೊಂಡು ನನ್ನ ಮಗನ ಸರಿಯಾಗಿ ಬಿಟ್ಬಿಡ್ತೀನಿ ಕಾಪಾಡೋಕೆ ನಾನು. ನಿನ್ನ ಮಾತು ಕೇಳ್ಕೊಂಡು ಅವ್ನು ಜಗಳ ಮಾಡಕ್ಕೆ ಬಂದುಬಿಟ್ರೆ ಎಲ್ಲ ಪಿಟಿಂಗಿಗೆ ಕಳಿಸ್ತೀನಿ ನನ್ನ ಮಗು. ಪಿಟಿಂಗಿಕ್ಕಿ ಹೋಗ್ರಿ, ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ? ಸುಮ್ಮನೆ ಇಲ್ಲಿ ಮಾತಾಡೋಕೆ. ನೋಡೆ, ನಾನು ಚಾಲೆಂಜ್ ಮಾಡ್ತೀನಿ. ನಾನು ಮದುವೆ ಆಗಿ ಆಗ್ತೀನಿ. ನಾನು ಚೆನ್ನಾಗಿದ್ದೇ ಇರ್ತೀನಿ. ನೋಡೋಣ. ಇಷ್ಟೊಂದೆಲ್ಲ ಮಾತಾಡಿ, ಇಷ್ಟು ರೇಗಾಡ್ಕೊಂಡು ಇಷ್ಟು ಮಾತಾಡಿಸಿ ಅಂದಮೇಲೆ ನನ್ನ ಹೆಂಗೂ ಕೆಟ್ಟವಳು ಅಂತ ಅಂದಿದ್ದೆ ತಾನೆ. ನಾನು ಕೆಟ್ಟವಳೆ, ನಾನು ಅಂತವಳೆ. ಇವಾಗ ಏನು ಮಾಡ್ತೀಯ ಮಾಡು. ನೋಡೋದ್ರಲ್ಲ ವೀಕ್ಷಕರೇ, ಈ ಸೌಮ್ಯ ಹೆಂಗೆ ನನ್ನ ಅನ್ನೋದಕ್ಕೆ ಬಂದಿದ್ದಾಳೆ. ನನ್ನ ಗಂಡ ಚೀತು ಅಂತ ಹೇಳಿ ಹೋಗುತ್ತೆ ಬರ್ತಾನೆ. ನಿನ್ನ ಜೀವನ ನೋಡು ಮೊದಲಿನ ಥರನೇ ಆಗುತ್ತೆ. ಸಕಲೇಶ್ ಯಾವ ರೀತಿ ಮಾಡಿದ್ನ ಅದೇ ರೀತಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆ ರೀತಿ ಯಾವುದೇ ಕಾರಣಕ್ಕೂ ಆಗೋದಕ್ಕಂತ ಸಾಧ್ಯ ಇಲ್ಲ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.